ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ನೀವು ಹಾಕಿರೋ ಟ್ಯಾಕ್ಸು ರ್ಯಾಂಕಿಂಗ್ ಇದೆಯಾ ಇಲ್ವಾ ಅಂತ ಹೇಳಿ ಹೇಗೆ ತಿಳ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಅವ್ರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ರ್ಯಾಂಕಿಂಗ್ ಟ್ಯಾಗ್ಸ್ ಹಾಕೋದ್ರಿಂದ ಏನು ಯೂಸ್ ಅಂದರೆ, ಅತಿ ಹೆಚ್ಚಾಗಿ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ರ್ಯಾಂಕಿಂಗ್ ಕೀವರ್ಡ್ಸಲ್ಲಿರುವಂಥ ಟ್ಯಾಗ್ಸಲ್ಲಿರುವಂಥ ಕೆಲವು ಟ್ಯಾಗ್ಸ್ನ ನೀವು ಅದನ್ನೇ ಹ್ಯಾಶ್ ಟ್ಯಾಗ್ಸ್ ಹಾಕ್ಕೊಂಡ್ರೆ ಇನ್ನೂ ಚಾನಲ್ಲು ನಿಮ್ಮದು ವೈರಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹೇಗೆ ಗೊತ್ತಾಗುತ್ತೆ, ಹೇಗೆ ಕಂಡುಹಿಡ್ಕೊಳ್ಬೇಕಂದ್ರೆ, ಸಿಂಪಲ್ಲಾಗಿ ನಿಮ್ಮ ಹತ್ರ ವಿಡ್ IQ ಅಂತ ಹೇಳಿ ಒಂದು ಆ್ಯಪ್ ಇರಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಅದರ ಆ್ಯಪ್ ಹೆಸರು ಬಂದುಬಿಟ್ಟು ವಿಡ್ IQ ಅಂತ ಹೇಳಿ. ಈ ವಿಡ್ IQ ಆ್ಯಪ್ ಏನಿದೆ, ಸೊ ಯೂಟ್ಯೂಬಿಂದ ಸರ್ಟಿಫೈ ಆಗಿದೆ, ಯೂಟ್ಯೂಬ್ ಕಡೆಯಿಂದ ಪರ್ಮಿಷನ್ ಇದೆ. ಇಲ್ಲಿ ನಾವು ನಮ್ಮ ಒಂದು ಚಾನಲ್ನ SEO ಸ್ಕೋರ್ ಅಂದರೆ ಸರ್ಚ್ ಎಂಜಿನ್ ಆಪ್ಟಿಮೈಸ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನಿಮ್ಗೇನಾದರೂ ಈ ಒಂದು ವಿಡಿಯೋದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಿದೆ, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಆ ವಿಡಿಯೋನ ನೋಡ್ಕೊಳ್ರಿ. ಇನ್ ಕೇಸ್ ನಿಮಗೆ ಆ ವಿಡಿಯೋದ ಬಗ್ಗೆ ಗೊತ್ತಾಗಿಲ್ಲ ಅಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ, ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಆ್ಯಪ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೋಡಿ, ರೀಸೆಂಟಾಗಿ ನಾನು ಹಾಕಿರೋವಂಥ ಟ್ಯಾಗ್ಸ್ಗೆ ಇರೋ ಅಂಥ ಸರ್ಚ್ ರ್ಯಾಂಕಿಂಗ್ ಅಂದರೆ 100ರಲ್ಲಿ 50 ಜನ ನಾನು ಹಾಕಿರೋಂಥ ಈ ವರ್ಡ್ನ ಹುಡುಕ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡ್ತಿದ್ದಾರೆ. ನಾನು ಇವಾಗ ನೆನ್ನೆ ಹಾಕಿರೋಂಥ ವಿಡಿಯೋ ನೋಡಿ, ಕನ್ವರ್ಟ್ JP to PDF ಅಂತ ಏನಿತ್ತು, ಅದಕ್ಕೆ ಯಾವ ರೀತಿಲಿ ಸರ್ಚ್ ಮಾಡ್ತಿದ್ದಾರೆ ನಾನು ಹಾಕಿರೋಂಥ ಇದಕ್ಕೆ ಅಂದರೆ, PDF ಅಂತ ಹೇಳಿ 150% ಜನ ಸರ್ಚ್ ಮಾಡ್ತಿದ್ದಾರೆ. ಇಮೇಜ್ ಟು PDF ಅಂತ ಹೇಳಿ 100ಗೆ 50% ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಒಂದು ಟಿಪ್ ಹೇಳ್ತೀನಿ, ಇಲ್ಲಿ ಕನಿಷ್ಠ ಪಕ್ಷ 50% ಆದರೂ ಇದ್ದರೆ ನಿಮ್ಮ ಚಾನಲ್ಗೆ ಬೆಟರ್ ವ್ಯೂಸ್ ಬರ್ತಾ ಇರುತ್ತೆ. ಮೋರ್ ದ್ಯಾನ್ 50 ಇದ್ದರೆ ಇನ್ನೂ ಒಳ್ಳೆಯದು. ಇಲ್ಲಿ ನೋಡಿ, ಖಡಕ್ ಮಂದಿ ಅಂತ ಏನಿದೆ 71% ಇದೆ. ನನ್ನ ಚಾನಲ್ಗೆ ಬರೋರು ಹೆಚ್ಚಾಗಿ ಖಡಕ್ ಮಂದಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತಾರೆ. ಹಾಗಾಗಿ ನನ್ನ ಒಂದು ರ್ಯಾಂಕಿಂಗ್ ಚಾನಲ್ ರ್ಯಾಂಕಿಂಗ್ ಏನಿದೆ ಟ್ಯಾಗ್ಸಲ್ಲಿ 71% ಆಗಿದೆ. ನೀವು ಚೆಕ್ ಲಿಸ್ಟಲ್ಲಿ ಈ ರೀತಿಯಾಗಿ ಪ್ರತಿಯೊಂದು ಚೆಕ್ ಮಾಡ್ಕೋಬೋದು. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಇದೆ, ಟ್ಯಾಗ್ಸ್ ಲೆಂತ್ ಏನಿದೆ ಅಂಥೇಳಿ ಇದೆಲ್ಲ ಗ್ರೀನಲ್ಲಿದ್ದರೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ ಅಂಥೇಳಿ. ಮತ್ತು ಇಲ್ಲಿ SEO ಸ್ಕೋರ್ ಬಂದುಬಿಟ್ಟು ಆ್ಯಕ್ಷಮಲ್ ಐಟಮ್ಸ್ ಟ್ಯಾಗ್ ಕೌಂಟ್ ಅಂತ ಏನಿದೆಯಲ್ಲ, ಇಲ್ಲಿ ಯಾವಾಗಲಿದ್ರೂ 50ಗೆ ಮೋರ್ ದ್ಯಾನ್ 46 ಸ್ಕೋರ್ ಮಾಡಿದ್ರೆ ನಿಮ್ಮ ಚಾನಲಲ್ಲಿರುವಂಥ ವಿಡಿಯೋ ವೈರಲ್ ಆಗೋಂಥ ಚಾನ್ಸಸ್ ಇರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಕೂಡ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನ್ ಮತ್ತು ಐಕಾರ್ಡಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಆರಾಮಾಗಿ ನೋಡ್ಕೊಳ್ಳಿ. ಈಗ ನೀವು ಬೇರೆ ಒಂದು ವಿಡಿಯೋನು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ಬ್ಯಾಕ್ ಬಂದು ಇವಾಗ ಇಲ್ಲಿ ಬಂದಿದ ತಕ್ಷಣ ಈ ಥರ ಹೈಫೈ ಹೇಳುತ್ತೆ, ಸೊ ಹಿಂಗೆ ಹೈಫೈ ಮೇಲೆ ಕೊಟ್ಬಿಡಿ. ಈಗ ನೋಡಿ, ಸರ್ಕಲ್ ಕಟ್ ಆಗಿರ್ಬೋದು, ಹೌ ಟು ವೋಟರ್ ID ಡೌನ್ಲೋಡ್ ಆಗಿರ್ಬೋದು, ಯಾವುದೇ ಒಂದು ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಅಲ್ಲಿ ನಾನು ಹಾಕಿರೋಂಥ ಟ್ಯಾಗ್ಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ ತೋರಿಸುತ್ತೆ ನೋಡಿ. ಇವಾಗ ಟ್ಯಾಗ್ಸ್ ಲೆಂತ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಲ್ಲ 57, 44, 42, 41. ಇಲ್ಲಿ ನೋಡಿ, ವ್ಯೂಸ್ ಡಿಕ್ರೀಸ್, ಯೂಟ್ಯೂಬ್ ವ್ಯೂಸ್ ಡೌನ್ ಮತ್ತು ವೈ ವ್ಯೂಸ್ ಆರ್ ಡಿಕ್ರೀಸ್ ಅಂತ ಏನಿದೆ, ಅದಕ್ಕೆ ಅತಿ ಹೆಚ್ಚಾಗಿ ಜನ ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಗ್ರೀನಲ್ಲಿ ಬಂದಿದೆ 65, 63% ಇದೆ. ನಿಮ್ಮ ಒಂದು ವಿಡಿಯೋ ರ್ಯಾಂಕಿಂಗ್ ಆಗಬೇಕಂದ್ರೆ ಈ ರೀತಿಯಾಗಿ ಸ್ವಲ್ಪ ಮೋರ್ ದ್ಯಾನ್ 50-60% ಇರೋವಂಥ ಟ್ಯಾಗ್ಸ್ನ ನೀವು ಇಲ್ಲಿ ಹಾಕಬೇಕು. ಮತ್ತು ನಿಮಗೇನಾದರೂ ಟ್ಯಾಗ್ಸ್ ಹೇಗೆ ಹಾಕೋದು ಅಂಥೇಳಿ ಗೊತ್ತಿಲ್ಲ, ಹೇಗೆ ಸರ್ಚ್ ಮಾಡೋದು, ಟ್ಯಾಗ್ಸ್ ಫೈಂಡರ್ ಹೇಗೆ, ನಮಗೆ ಒಂದು ವೈರಲ್ ಟ್ಯಾಗ್ಸು ಗೊತ್ತಿಲ್ಲ ಹೇಗೆ ಹುಡ್ಕೊಳ್ಳೋದು ಅಂತ ಹೇಳಿದರೆ, ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಎರಡೂ ನೋಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಬಂದರೆ ನನ್ನ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಒಂದು ವಿಡಿಯೋದ ಬಗ್ಗೆ ಇನ್ನೂ ಇನ್ ಡೀಟೇಲಾಗಿ ಹೇಳೋಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.